ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಯಶೋ ಮಾರ್ಗದ ನೇತೃತ್ವದಲ್ಲಿ ಹಲವು ಮಹತ್ವದ ಕಾರ್ಯಗಳನ್ನು ಹಮ್ಮಿಕೊಂಡಿದ್ರು. ಈಗಾಗಲೇ ಈ ಕೆಲಸಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಅಂದಾಗೆ ಯಶೋ ಮಾರ್ಗದಲ್ಲಿ ಕೇವಲ ಯಶ್ ಮಾತ್ರ ಅಲ್ಲ, ಅವರ ಪತ್ನಿಯಾದ ರಾಧಿಕಾ ಪಂಡಿತ್ ಅವರು ಕೂಡ ಈ ಒಂದು ಜೊತೆಯಾಗಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಯಶೋ ಮಾರ್ಗ ಕಚೇರಿಯನ್ನ ಉದ್ಘಾಟಿಸಿದಂತ ರಾಕಿಂಗ್ ಸ್ಟಾರ್ ದಂಪತಿ ಈಗ ಕೊಪ್ಪಳದಲ್ಲಿ ಕೆರೆ ಅಭಿವೃದ್ಧಿ ಯೋಜನೆಗೆ ಒಟ್ಟಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಈ ವೇಳೆ ರಾಧಿಕಾ ಪಂಡಿತ್ ಅವರು ಕೊಪ್ಪಳದ ಅಭಿಮಾನಿಗಳ ಎದುರು ತಮ್ಮ ಅಭಿಮಾನದ ಮಾತುಗಳನ್ನು ಹಂಚಿಕೊಂಡಿದ್ರು. ಹಾಗಾದ್ರೆ ಮಿಸಸ್ ರಾಮಾಚಾರಿ ಅವರು ಏನ್ ಹೇಳಿದ್ರು ಅಂದ್ರೆ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಒಂದು ಒಳ್ಳೆಯ ಕೆಲಸ ಯಶಸ್ವಿಯಾಗುವುದಕ್ಕೆ ಬೇಕಾಗಿರುವ ಬೆಂಬಲ, ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇದನ್ನ ನೀವು ಕೊಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಯಶೋ ಮಾರ್ಗ ಟೀಮ್ ಮಾಡುವುದಕ್ಕೆ ಹೊರಟಿರುವಂತಹ ಈ ಕಾರ್ಯಗಳಿಗೆ ನಿಮ್ಮ ಸಹಕಾರ ಬೇಕು ಅಂತ ತಿಳಿಸಿದ್ದಾರೆ. ಇದರ ಜೊತೆಗೆ ಒಳ್ಳೆಯ ಕಾರ್ಯ ಅಂದ್ರೆ ಅದಕ್ಕೆ ಅಡ್ಡಿಗಳು, ಅಡಚಣೆಗಳು ಬಂದೇ ಬರುತ್ತೆ. ಅದಕ್ಕೆ ನಾವು ಕಿವಿಯನ್ನ ಕೊಡಬಾರದು ಮತ್ತು ಒಳ್ಳೆಯ ಕೆಲಸ ನಡೆದುಕೊಂಡು ಹೋಗಲಿ ಅಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ತಿಳಿಸಿದ್ದಾರೆ. ಈ ಒಂದು ಯಶೋ ಮಾರ್ಗ ಫೌಂಡೇಶನ್ ನಟ ಯಶ್ ಅವರ ಸಾರಥ್ಯದಲ್ಲಿ ಹುಟ್ಟಿರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯ ಪ್ರತಿಯೊಂದು ಕೆಲಸದಲ್ಲಿ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರು ಕೂಡ ಜೊತೆಯಾಗಿರ್ತಾರೆ. ಯಶೋ ಮಾರ್ಗದಿಂದ ಆಗುವ ಒಳ್ಳೆಯ ಕೆಲಸಗಳಲ್ಲಿ ನಾನು ಭಾಗಿಯಾಗಿರ್ತೇನೆ ಅಂತ ರಾಧಿಕಾ ಪಂಡಿತ್ ಅವರು ಹೇಳುತ್ತಾ ಪತಿಯ ಆಶಯಕ್ಕೆ ಪತ್ನಿಯು ಕೂಡ ಒಂದು ಬೆಂಬಲವನ್ನ ನೀಡುತ್ತಿದ್ದಾರೆ. ಏನನ್ಸುತ್ತೆ ಈ ಒಂದು ರಾಧಿಕಾ ಪಂಡಿತ್ ಅವರ ಹೇಳಿಕೆ ಯಶೋ ಮಾರ್ಗದ ಬಗ್ಗೆ? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.